ಜ್ಯೋತಿಷ್ಯ ವಿಡಿಯೋಗಳನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳುತ್ತಿರುವ ಪ್ರಬುದ್ಧ ಜ್ಯೋತಿಷ್ಯ ವೀಕ್ಷಕ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಹಾಗೆ ನಿಮ್ಮದು ಇತರ ರಾಶಿಗಳಾಗಿದ್ದು ತುಲಾ ಲಗ್ನ ಆಗಿದ್ದರೆ ನೀವು ಕೂಡ ವಿಡಿಯೋವನ್ನು ಫಾಲೋ ಮಾಡಬಹುದು. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಮುಖ್ಯವಾಗಿ ನೀಚ ಸ್ಥಾನದಲ್ಲಿದ್ದಂತಹ ಶುಕ್ರ ನಿಮ್ಮ ರಾಶಿ ಲಗ್ನಕ್ಕೆ ಬರ್ತಾರೆ. ಈಗ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ, ಮಾತಿನಲ್ಲಿ ಮೃದುತ್ವ ಇರುತ್ತೆ, ಇತರರ ಗಮನವನ್ನು ಸಹಜವಾಗಿ ಸೆಳೆಯುವಂತಹ ಶಕ್ತಿ ಹೆಚ್ಚಾಗುತ್ತೆ, ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆತ್ಮವಿಶ್ವಾಸವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆ ನಿಮ್ಮ ಅಭಿಪ್ರಾಯವನ್ನು ಕೇಳೋದಕ್ಕೆ ಇತರರು ಕೂಡ ನಿಮ್ಮ ಹಿಂದೆ ಬೀಳ್ತಾರೆ. ಸೊ ಆ ರೀತಿ ಶುಕ್ರ ನಿಮಗೆ ಎಲ್ಲ ವಿಚಾರಗಳಲ್ಲೂ ನೀವು ಹೈಲೈಟ್ ಆಗಬೇಕು ಆ ರೀತಿ ನೋಡ್ಕೊಳ್ತಾರೆ. ಅದರ ಜೊತೆಗೆ ಯಾರ್ಯಾರು ಮೀಡಿಯಾ ಇಂಡಸ್ಟ್ರಿಯಲ್ಲಿದ್ದೀರಾ, ಕಲಾಕ್ಷೇತ್ರದಲ್ಲಿದ್ದೀರಾ, ಡಿಸೈನಿಂಗ್ ಫೀಲ್ಡಲ್ಲಿದ್ದೀರಾ, ಸೊ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಈ ತಿಂಗಳನ್ನು ಬಳಸ್ಕೊಳ್ತೀರಾ. ಈ ತುಲಾ ರಾಶಿಯವರು ಈ ತಮ್ಮ ಮೇಲೆ ತಾವು ಹೆಚ್ಚು ಖರ್ಚು ಮಾಡಿಕೊಂಡು ತುಂಬ ಗ್ಲ್ಯಾಮರ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ. ತುಲಾ ಲಗ್ನದವರು ತಾವು ಮಾಡುವ ಕೆಲಸಗಳಲ್ಲಿ ಹೆಚ್ಚು ಗ್ಲ್ಯಾಮರ್ ಟಚ್ಚನ್ನು ಕೊಡ್ತಾರೆ. ಇನ್ನು ಅದೇ ರೀತಿ ಶುಕ್ರ ಅಷ್ಟಮ ಸ್ಥಾನದ ಅಧಿಪತಿಯಾಗಿರೋದ್ರಿಂದ ಈ ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಒಂದಷ್ಟು ಧನ ಲಾಭ ಆಗುತ್ತೆ. ಬರೋದೇ ಇಲ್ಲ ಅಂತ ಅಂದುಕೊಂಡಿದ್ದಂತಹ ಹಣ ಕೂಡ ಬಂದು ನಿಮ್ಮ ಕೈ ಸೇರಬಹುದು, ಅಥವಾ ನೀವೇ ಈ ಹಿಂದೆ ಹೂಡಿಕೆ ಮಾಡಿದಂತಹ ಹಣ ಮೆಚುರಿಟಿ ಪಡ್ಕೊಂಡು ಸೊ ಅದು ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡಬಹುದು. ಇನ್ನು ಅದೇ ರೀತಿ ಯಾರ್ಯಾರು ರಿಸರ್ಚಲ್ಲಿದ್ದೀರಾ, ಅಂದರೆ ಸಂಶೋಧನಾ ಕ್ಷೇತ್ರ, ಅದು ಸಾಫ್ಟ್ವೇರ್ ಇಂಡಸ್ಟ್ರಿ ಇರಲಿ, ವೈದ್ಯಕೀಯ ಕ್ಷೇತ್ರ ಇರಲಿ, ಆಯುರ್ವೇದ, ಜ್ಯೋತಿಷ್ಯ, ಸೈಬರ್ ಸೆಕ್ಯುರಿಟಿ, ಈ ಥರದ ವಿಚಾರಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ನಿಮಗೂ ಕೂಡ ಈ ಒಂದು ಬದಲಾವಣೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಇನ್ಶೂರೆನ್ಸ್, PF, ಚೀಟಿ, ಚಿಟ್ ಫಂಡು, ಈ ಥರದ ವಿಚಾರಗಳಲ್ಲೂ ಕೂಡ ದೊಡ್ಡ ಮಟ್ಟದ ಲಾಭಗಳು ನಿಮ್ಗೆ ಖಂಡಿತ ಆಗುತ್ತೆ ಈ ಒಂದು ಶುಕ್ರನ ಬದಲಾವಣೆಯಿಂದ. ಇನ್ನು ಅದೇ ರೀತಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು, ಈ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಅದರಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗೋದು, ಅಥವಾ ಗುಪ್ತಾಂಗಗಳಲ್ಲಿ ಒಂದಷ್ಟು ಸಮಸ್ಯೆಗಳಾಗೋದು, ಹಿರಿಯ ನಾಗರಿಕರಿಗೆ ಡಯಾಬಿಟಿಸ್, ಈ ಥರದ ಸಮಸ್ಯೆಗಳು ಕೂಡ ಜಾಸ್ತಿ ಆಗೋದು. ಸೊ ಈ ಎಲ್ಲ ವಿಚಾರಗಳಲ್ಲೂ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಚರ್ಚೆ, ಇದೆಲ್ಲವೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ ಈ ತುಲಾ ರಾಶಿ ತುಲಾ ಲಗ್ನದವರಿಗೆ. ಇನ್ನು ಅದೇ ರೀತಿ ನಿಮ್ಮ 10ನೇ ಮನೆಯಲ್ಲಿ ಗುರು ಆಶ್ಲೇಷ ನಕ್ಷತ್ರದಲ್ಲಿರ್ತಾರೆ. ಸೊ ಇದು ಈ 12 ಮತ್ತು ನಿಮ್ಮ 9ನೇ ಮನೆಯನ್ನು ತುಂಬ ಬಲಗೊಳಿಸುವಂತಹ ಸಮಯ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಆಗಿರೋದ್ರಿಂದ ಈ ಸರ್ಕಾರಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಅಥವಾ ಒಳ್ಳೆಯ ಪ್ಲೇಸ್ಗೆ ಬಡ್ತಿಯನ್ನು ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಖಂಡಿತ ಸಿಗುತ್ತೆ. ಹೊಸದಾಗಿ ಕೆಲಸ ಹುಡುಕೋರಿಗೆ, ಕೆಲಸ ಮಾಡೋ ಜಾಗದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದರೆ, ಆಲ್ರೆಡಿ ಕೆಲಸದಲ್ಲಿದ್ದೀರಾ, ಮತ್ತೊಂದು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ ಸಿಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ. ಈ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ, ಅಲ್ಲಿ ಬಿಸ್ನೆಸ್ಗೆ ಲಿಂಕ್ ಆಗಿರೋರಿಗೆ, ಅಥವಾ ಅಲ್ಲಿ ಎಜುಕೇಷನ್ ಮಾಡ್ತಾ ಇರೋರಿಗೆ ಗುರು ಆಶ್ಲೇಷ ನಕ್ಷತ್ರಕ್ಕೆ ಬಂದಿರೋದು ತುಂಬ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್. ಇನ್ನು ಅದೇ ರೀತಿ ಕುಜ ಕೂಡ ಇಲ್ಲಿ 19ನೇ ತಾರೀಕು ಬಂದು ಗುರುವಿನ ಜೊತೆ ಯುತಿ ಆಗ್ತಾರೆ. ಕುಜನಿಗೆ ಅದು ನೀಚ ಸ್ಥಾನ ಆಗಿರೋದ್ರಿಂದ 19ನೇ ತಾರೀಕಿನ ನಂತರ ನಿಮ್ಮ ನಡತೆಯಲ್ಲಿ ನೀವು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಅಗ್ರೆಸಿವ್ನೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ, ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಥವಾ ವರ್ತಿಸೋದು, ಮಾತನಾಡೋದನ್ನು ಮಾಡಿದ್ರೆ ಶುಕ್ರ ಬಂದು ನಿಮ್ಮಲ್ಲಿ ಆಕರ್ಷಣೆಯನ್ನು ಜಾಸ್ತಿ ಮಾಡಿದ್ರು 19ನೇ ತಾರೀಕು ನಂತರ ಕುಜ ಇಲ್ಲಿಗೆ ಬಂದು ನಿಮ್ಮ ವ್ಯಾಪಾರದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಮಾತಿನಿಂದಲೇ ನಿಮಗೆ ತೊಂದರೆ ಆಗಬಹುದು, ನಿಮ್ಮ ನಡತೆಯಿಂದಲೇ ನಿಮಗೆ ಹಿನ್ನಡೆ ಆಗಬಹುದು. ಸೊ ಹಾಗಾಗಿ ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನೋಡಿ, ಕಂಪ್ನಿ ಓನರ್ಸ್, ಇದು ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂವನ್ನು ತುಂಬ ಚೆನ್ನಾಗಿ ಮಾಡಿಕೊಳ್ಳುವಂತಹ ಸಮಯ. ಹೊಸದಾಗಿ ಏನಾದರೂ ಪ್ರಾಡಕ್ಟ್ನ ಲಾಂಚ್ ಮಾಡಲಿಕ್ಕೆ, ಫ್ರಾಂಚೈಸಿಗಳನ್ನು ತೆಗೆಯಲಿಕ್ಕೆ, ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಇದೆಲ್ಲದಕ್ಕೂ ಕೂಡ ಈ ಗ್ರಹಗಳ ಕಾಂಬಿನೇಷನ್ ಅದ್ಭುತವಾಗಿ ವರ್ಕ್ ಆಗುತ್ತೆ. ಇನ್ನು ಅದೇ ರೀತಿ ಗುರು ನಿಮಗೆ 3 ಮತ್ತು 6ನೇ ಮನೆಯ ಅಧಿಪತಿ. ಸೊ ಕೆಲಸದ ನಿಮಿತ್ತ ಓಡಾಟಗಳು ಡೆಫಿನೆಟಾಗಿ ಖಂಡಿತ ಇರುತ್ತೆ. ಶ್ರಮ ಹಾಕಬೇಕು, ಸ್ವಂತ ಪ್ರಯತ್ನಗಳು ಜಾಸ್ತಿ ಬೇಕು. ಇದನ್ನೆಲ್ಲ ಈ ಹಿಂದೆ ನೀವು ಮಾಡಿದ್ದರೆ ಈಗ ಅದಕ್ಕೆ ಡೆಫಿನೆಟ್ಲಿ ಒಳ್ಳೆಯ ಫಲಗಳು ಸಿಗುತ್ತೆ. ಇನ್ನು ಅದೇ ರೀತಿ ಕೆಲಸ ಮಾಡುವ ಜಾಗದಲ್ಲಿ ರಾಜಕೀಯ ಇತ್ತು, ತಂತ್ರಗಾರಿಕೆ ನಡೀತಾ ಇತ್ತು, ನೀವು ಮಾಡುವ ಕೆಲಸಗಳಿಗೆ ಇನ್ನೊಬ್ಬರು ಕ್ರೆಡಿಟ್ ತಗೊಳ್ತಾ ಇದ್ದರು.
ಇದೆಲ್ಲವೂ ಕೂಡ ಅಂತ್ಯ ಆಗುತ್ತೆ. ಇಲ್ಲಿಂದ ನಿಮ್ಮ ಎಫರ್ಟ್ಗೆ ತಕ್ಕಂತೆ ನಿಮಗೆ ಗೌರವ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆ, ಬಾಸಿಂದನೂ ಕೂಡ ನಿಮಗೆ ನೆರವು, ನಿಮ್ಮ ಟೀಮ್ ಲೀಡರ್ ಕೂಡ ನಿಮಗೆ ಸಪೋರ್ಟ್ ಮಾಡೋದು, ಈ ರೀತಿ ಎಲ್ಲ ವಿಚಾರಗಳಲ್ಲೂ ಅದ್ಭುತವಾದ ಯಶಸ್ಸನ್ನು ಗಳಿಸ್ತೀರಾ. ಸ್ಪೆಷಲಿ ಸಿನಿಮಾ ಕ್ಷೇತ್ರದಲ್ಲಿರೋರಿಗೆ, ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ, ರಿಯಲ್ ಎಸ್ಟೇಟಲ್ಲಿರೋರಿಗೆ, ಮೀಡಿಯಾ ಇಂಡಸ್ಟ್ರಿಯಲ್ಲಿರೋರಿಗೂ ಕೂಡ ತುಂಬ ಅದ್ಭುತವಾಗಿ ಕೆಲಸ ಆಗುತ್ತೆ. ನಿಮ್ಮ ಮಾರ್ಕೆಟಿಂಗ್, ಸೇಲ್ಸ್ ಎಲ್ಲವೂ ಇಂಪ್ರೂವ್ ಆಗುವಂತಹ ಸಮಯ. ತುಂಬ ಅದ್ಭುತವಾಗಿ ಇದನ್ನು ಬಳಸ್ಕೊಳ್ಳಿ. ಗೃಹಿಣಿಯರು ಕೂಡ ಮನೆಯಲ್ಲಿದ್ದುಕೊಂಡು ಏನಾದರೂ ಅರ್ನಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಸೆಪ್ಟೆಂಬರ್ ತಿಂಗಳು ಒಂದು ಒಳ್ಳೆಯ ಸಪೋರ್ಟ್ ಸಿಗುತ್ತೆ. ಯಾರದ್ದೋ ನೆರವಿನಿಂದ ನೀವು ಕೂಡ ಹಣ ಗಳಿಸುವ ಮಾರ್ಗವನ್ನು ಕಂಡುಕೊಳ್ತೀರಾ. ಸೊ ನಿಮ್ಮ ಮನೆಯಲ್ಲೂ ಕೂಡ ನಿಮಗೆ ಮರ್ಯಾದೆ ಜಾಸ್ತಿ ಆಗುತ್ತೆ. ಕೆಲಸಗಳನ್ನು ಕೂಡ ನೀವು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲವೂ ತುಂಬ ಚೆನ್ನಾಗಿರೋದ್ರಿಂದ ಈ 10ನೇ ಮನೆಯ ಇಂಪ್ಯಾಕ್ಟ್ ನಿಮ್ಮನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೋಗುತ್ತೆ. ನಿಮ್ಮ ಓವರಾಲ್ ಬ್ರ್ಯಾಂಡ್ ವ್ಯಾಲ್ಯೂ ತುಂಬ ಚೆನ್ನಾಗಾಗುತ್ತೆ. ಇನ್ನು ಅದೇ ರೀತಿ 11ನೇ ಮನೆಯಲ್ಲಿ ಕೇತುವಿನ ಜೊತೆ ರವಿಯ ಯುತಿ ಮೊದಲ 18 ದಿನ ಇರುತ್ತೆ. ಇದು ಸ್ನೇಹಿತರ ಬಳಗದಿಂದ ನಿಮ್ಮನ್ನು ದೂರ ಇರಿಸುತ್ತೆ. ಒಂದು ವೇಳೆ ಸ್ನೇಹಿತರ ಜೊತೆ ಇದ್ರೂ ಅಲ್ಲೆಲ್ಲೋ ಒಂದು ಕಡೆ ನಿಮಗೆ ಒಂಟಿತನ ಕಾಡುತ್ತೆ, ಅಥವಾ ನನ್ನಿಂದನೇ ಏನೋ ತಪ್ಪಾಗ್ಬಿಡ್ತದೆ ಅನ್ನುವಂತಹ ಭಾವನೆಗಳು ಜಾಸ್ತಿ ಆಗುತ್ತೆ. ಈ ಹಿಂದೆ ಇದ್ದಂತಹ ನೆಟ್ವರ್ಕಲ್ಲಿ ಏನೋ ಒಂದು ರೀತಿ ಸಮಸ್ಯೆಗಳಾಗಿರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ತೀರ. ಈ ಥರ ಎಲ್ಲ ನಿಮ್ಮ ಲಾಭಸ್ಥಾನದಲ್ಲಿ ರವಿ ಕೇತುವಿನ ಜೊತೆ ಇತಿಯಾಗಿ ಒಂದಷ್ಟು ಕೇತು ಅಂದರೆ ಕಟ್ ಮಾಡೋದು, ಅದು ನಿಮ್ಮ ಸ್ನೇಹಿತರ ನಡುವೆ ಸಂಬಂಧಗಳನ್ನು ಕಟ್ ಮಾಡೋದು, ಅಥವಾ ನಿಮ್ಮ ದೊಡ್ಡ ದೊಡ್ಡ ನೆಟ್ವರ್ಕ್ ಏನಿತ್ತು ಅಲ್ಲಿ ಮನಸ್ತಾಪಗಳು ಬರೋ ರೀತಿಯಾಗಿರೋದು. ಅದರ ಜೊತೆಗೆ ರವಿ ಅಂದರೆ ನಿಮ್ಮ ತಂದೆಯ ಜೊತೆಗೂ ಕೂಡ ಒಂದಷ್ಟು ಸಂಬಂಧ ಚೆನ್ನಾಗಿ ಇಲ್ಲದೇ ಇರೋ ರೀತಿ ಆಗಿರೋದು, ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರೋದು, ಇದೆಲ್ಲವೂ ಕೂಡ ಜಾಸ್ತಿ ಆಗಿರುತ್ತೆ. ಬಟ್ ಇದೇ ರವಿ ನಿಮಗೆ ಈ ಬುಧನ ಜೊತೆ ಇತಿ ಆಗ್ತಾರೆ 18ನೇ ತಾರೀಕು ನಂತರ. ಇದು ನಿಮಗೆ ಒಂದಷ್ಟು ದೂರದ ಸ್ಥಳಗಳಲ್ಲಿ ಹೆಚ್ಚು ಲಾಭಗಳನ್ನು ತಂದು ಕೊಡುತ್ತೆ. ನೀವು ಆಲ್ರೆಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ, ಅಥವಾ ಗಡಿಯನ್ನು ದಾಟಿ ಕಿಲೋಮೀಟರ್ಸ್ಗಳು ಎಷ್ಟು ದಾಟಿ ಇರ್ತಾರೋ ಅಷ್ಟು ಲಾಭ ಅಂತ ಅರ್ಥ. ನಿಮ್ಮ ವ್ಯವಹಾರಗಳು ದೂರದ ಊರುಗಳಿಗೆ ಕನೆಕ್ಟ್ ಆಗಿದ್ದರೆ, ನೀವು ಕೆಲಸ ಮಾಡುವ ಜಾಗ ದೂರದ ಊರುಗಳಿಗೆ ಕನೆಕ್ಟ್ ಆಗಿದ್ದರೆ ಅಲ್ಲಿಂದ ಹೆಚ್ಚು ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಅದೇ ರೀತಿ ದೂರದಲ್ಲಿ ಇರುವಂತಹ ಸ್ನೇಹಿತರನ್ನು ಭೇಟಿ ಆಗೋದಕ್ಕೆ ಒಂದು ಅವಕಾಶ ಸಿಗಬಹುದು, ಅದರ ಬಗ್ಗೆ ಚರ್ಚೆ ಆಗಬಹುದು. ಅಥವಾ ನಿಮ್ಮ ಏನು ಹಳೆಯ ಸ್ನೇಹಿತರು, ಹೈಸ್ಕೂಲ್ ಫ್ರೆಂಡ್ಸ್ ಅಥವಾ ಕಾಲೇಜು ಫ್ರೆಂಡ್ಸ್, ಇವರನ್ನೆಲ್ಲ ಭೇಟಿ ಆಗೋದಕ್ಕೆ ಈಗ ಮನಸ್ಸು ಆತುರಿತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಕೂಡ ನಡೀತಾ ಇರುತ್ತೆ. ಕೆಲವರಿಗೆ ಆ ಥರದ ಘಟನೆಗಳು ಕೂಡ ಟ್ರಿಗರ್ ಆಗಬಹುದು. ಇದೆಲ್ಲ 12ನೇ ಮನೆಯ ಇಂಪ್ಯಾಕ್ಟ್. ಅದರ ಜೊತೆಗೆ ಇಲ್ಲಿಗೆ 6ನೇ ಮನೆಯಿಂದ ಶನಿಯ ದೃಷ್ಟಿಯೂ ಕೂಡ ಬೀಳ್ತಾ ಇದೆ. ಆರೋಗ್ಯದ ಮೇಲೆ ತುಂಬ ಎಚ್ಚರಿಕೆ ಇರಲಿ. ಹಿರಿಯ ನಾಗರಿಕರಿಗೆ ನಿಮ್ಮ ಪಾದಗಳಿಗೆ ಒಂದಷ್ಟು ಸಮಸ್ಯೆಗಳಾಗಬಹುದು, ಬಿದ್ದು ಏಟ್ ಮಾಡ್ಕೊಳ್ಬಹುದು, ಮನೆಯಲ್ಲೇ ಇದ್ದರೂ ಕಾಲು ಎಡವಿ ರಕ್ತ ಬರೋದು, ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಕಾಲಿನ ಆರೋಗ್ಯದ ಬಗ್ಗೆ ಹೆಚ್ಚು ಕೇರ್ ತೆಗೆದುಕೊಳ್ಳಿ. ಅದೇ ರೀತಿ ಈ ಕಣ್ಣಿನ ಸಮಸ್ಯೆಯು ಕೂಡ ಜಾಸ್ತಿ ಆಗ್ಬೋದು, ನಿದ್ರಾಹೀನತೆ ಜಾಸ್ತಿ ಆಗ್ಬೋದು, ಅದರ ಕಡೆಯೂ ಕೂಡ ತುಂಬ ಕೇರ್ ತೆಗೆದುಕೊಳ್ಳಬೇಕು. ಇನ್ನು ಗಂಡ ಹೆಂಡತಿಯ ವಿಚಾರದ ಬಗ್ಗೆ ಮಾತನಾಡೋದಾದರೆ, ಲಗ್ನದಿಂದ 7ನೇ ಮನೆಗೆ ಶುಕ್ರನ ದೃಷ್ಟಿ ಇರೋದರಿಂದ ಗಂಡ ಹೆಂಡತಿಯ ಸಂಬಂಧ ಈ ಹಿಂದೆ ಇದ್ದದಕ್ಕಿಂತ ಈಗ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಪರಸ್ಪರ ಈ ಪ್ರೀತಿ, ಪ್ರೇಮ, ರೊಮ್ಯಾನ್ಸ್ ಎಲ್ಲವೂ ಹೆಚ್ಚಾಗುವಂತಹ ಸಮಯ. ಒಂದಷ್ಟು ಖರ್ಚುಗಳು ಕೂಡ ಜಾಸ್ತಿ ಮಾಡ್ಕೊಳ್ತೀರಾ. ಇದೆಲ್ಲವೂ ತುಂಬ ಚೆನ್ನಾಗಿದೆ. ಮದುವೆಯ ಮಾತುಕತೆ ಆಗೋದು, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಒಳ್ಳೆಯ ವಿಚಾರಗಳು ಎದುರಾಗೋದು, ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ಳೋದು, ಗ್ರಾಹಕರ ಜೊತೆ ತುಂಬ ಅದ್ಭುತವಾಗಿ ಮಾತನಾಡಿ ಡೀಲ್ನ ಕ್ಲೋಸ್ ಮಾಡೋದು, ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲೂ ಕೂಡ ಶುಭ ಕಾರ್ಯಗಳು ಡೆಫಿನೆಟಾಗಿ ನಡೀತದೆ. ಒಂದಷ್ಟು ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಾ. ಒಳ್ಳೊಳ್ಳೆಯ ವಿಚಾರಗಳಿಗಾಗಿ ಪ್ರಯಾಣಗಳು ಎದುರಾಗುತ್ತೆ. ಈ ಪ್ರಯಾಣಕ್ಕೂ ಸಂಬಂಧಪಟ್ಟಂತೆ ಹಲವಾರು ಖರ್ಚುಗಳು ಕೂಡ ಆಗೋ ರೀತಿ ಗ್ರಹಗಳ ಕಾಂಬಿನೇಷನ್ ಇದೆ. ಸೊ ಓವರಾಲ್ ಪ್ರತಿ ಪ್ರಯಾಣವು ನಿಮಗೆ ಲಾಭವನ್ನು ತಂದು ಕೊಡುತ್ತೆ. ಅದು ನಿಮ್ಮಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಅದೇ ರೀತಿ ನಿಮಗೆ 5ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಸೊ ಇದು ಆಲ್ರೆಡಿ ಮಕ್ಕಳ ಮೇಲೆ ನಿಮಗೊಂದು ವಿಚಿತ್ರ ಗೊಂದಲ ಸೃಷ್ಟಿಯಾಗಿದೆ. ಅವರ ಕೆರಿಯರ್ ಮೇಲೆ ನೀವು ತುಂಬ ಗಮನ ಕೊಡ್ತಾ ಇದ್ದೀರಾ, ಅವರ ಎಜುಕೇಷನ್ ಮೇಲೆ ತುಂಬ ಗಮನ ಕೊಡ್ತಾ ಇದ್ದೀರಾ. ನಿಮಗೆ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಮಕ್ಕಳ ವಿಚಾರದಲ್ಲಿ. ಇದು ರಾಹು ನಿಮಗೆ ಆ ರೀತಿ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ರಾಹುವಿನ ಪ್ರಭಾವದಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅವರ ನಡೆ, ಅವರ ವಿಚಾರಗಳು. ಅವರು ಕೂಡ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾ ಇದ್ದಾರೆ.
ಸೊ ಇದೆಲ್ಲ ಗೊಂದಲ ರಾಹು ಬಿಡುಗಡೆ ಆಗೋವರೆಗೂ ಇರುತ್ತೆ. ಬಟ್ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಟೆಕ್ನಿಕಲಿ ಸ್ಟ್ರಾಂಗ್ ಮಾಡೋದು ಇದೇ ರಾಹು. ಹೊಸ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಆಸಕ್ತಿ ಕೊಡೋದು ಇದೇ ರಾಹು. ಆ ರೀತಿ ಏನಾದ್ರು ಆಗ್ತಾ ಇದ್ದರೆ ಅವರನ್ನು ಆ ವಿಚಾರಗಳಲ್ಲಿ ಪುಷ್ ಮಾಡಿ ನಿಮ್ಮನ್ನು ನೀವು ಕೂಡ ಈ ಟೆಕ್ನಿಕಲಿ ಸ್ಟ್ರಾಂಗ್ ಆಗೋದಕ್ಕೆ ಪುಷ್ ಮಾಡ್ಕೊಳ್ಳಿ. ಇನ್ನು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಅತಿಯಾದ ವರ್ತನೆಗಳು ಬೇಡ. ಯಾಕೆಂದರೆ ರಾಹು ಅಂದ್ರೇ ಅತಿಯಾಗಿ ವರ್ತಿಸೋದು, ಒಂದು ರೀತಿ ಸಿನಿಮಾ ಶೈಲಿಯಲ್ಲಿ ಲವ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡೋದು, ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಭ್ರಮೆಯಲ್ಲಿ ಏನೇನೋ ಯೋಚನೆ ಮಾಡಿದರೆ ನಿಮ್ಮ ಪ್ರೀತಿಯ ಸಂಬಂಧವೂ ಕೂಡ ಹಾಳಾಗಬಹುದು. ಇನ್ನು ಅದೇ ರೀತಿ ಹೂಡಿಕೆಯ ವಿಚಾರಗಳು ಅಂತ ಬಂದಾಗ ಧನಿಷ್ಠ ನಕ್ಷತ್ರದಲ್ಲಿರೋದ್ರಿಂದ ರಾಹು ಭ್ರಮೆ, ಕುಜ ಆತುರ. ಸೊ ಹಾಗಾಗಿ ತುಂಬ ಆತುರದಲ್ಲಿ ಹೂಡಿಕೆಗಳನ್ನು ಮಾಡಿ ಲಾಸಸ್ ಜಾಸ್ತಿ ಆಗುತ್ತೆ. ರಾಹು ಹೇಗೆ ಅಂದರೆ ಒಂದು ಸರಿ ತುಂಬ ದೊಡ್ಡ ಮಟ್ಟಕ್ಕೆ ಕೊಟ್ಟುಬಿಡ್ತಾರೆ, ಮತ್ತಷ್ಟು ಆಸೆಗಳನ್ನು ಜಾಸ್ತಿ ಮಾಡಿ ನಿಮ್ಮ ಹತ್ರ ಇರೋದನ್ನೆಲ್ಲವೂ ಕೂಡ ಕಿತ್ಕೊಬಿಡ್ತಾರೆ, ಝೀರೋ ಮಾಡಿಬಿಡ್ತಾರೆ, ಕೆಲವ್ರಿಗೆ ಮೈನಸ್ ಆಗಿ ಹೋಗ್ತದೆ. ಸೊ ಹಾಗಾಗಿ ರಾಹು ಕೊಡೋದನ್ನು ಒಂದು ಕಡೆ ಸುಮ್ಮನೆ ಇಟ್ಬಿಡಿ ಒಂದಷ್ಟು ದಿನ. ಮತ್ತೆ ಯಾವಾಗಲೂ ಮನಸ್ಸಾದಾಗ ಅದನ್ನು ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ. ಸ್ಪೆಷಲಿ ಷೇರು ಮಾರುಕಟ್ಟೆಯಲ್ಲಿರೋರು, ಈ ಗ್ಯಾಮ್ಲಿಂಗಲ್ಲಿ ಇನ್ವಾಲ್ವ್ ಆಗೋರು, ಜೂಜು ಈ ಥರದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಇನ್ನು ಅದೇ ರೀತಿ ಹೈಯರ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ನಿಮ್ಮ ಗಮನ ಬೇರೆ ಕಡೆ ಹೋಗುವ ರೀತಿ ಆಗಬಹುದು. ಸೊ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ಜ್ಯೋತಿಷ್ಯ ಅಥವಾ ರಿಸರ್ಚ್ ಈ ಥರದ ವಿಚಾರದಲ್ಲಿರೋರಿಗೆ ರಾಹುವಿನ ಸಪೋರ್ಟ್ ತುಂಬ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡಿಕೊಡುತ್ತೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದರೆ ಇದು ಶತ್ರು ಹಂತಕ ಈ ರೀತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ನೀವು ಕೆಲಸ ಮಾಡುವ ಜಾಗದಲ್ಲಿದ್ದಂತಹ ಅಡೆತಡೆಗಳು ಈಗ ಒಂದೊಂದೇ ಸರಿ ಹೋಗುತ್ತೆ. ನಿಮ್ಮ ಗುಪ್ತ ಶತ್ರುಗಳನ್ನು ನೀವು ಗೆಲ್ಲಲಿಕ್ಕೆ, ಅದರ ಜೊತೆಗೆ ಈ ಕೋರ್ಟ್ ಕೇಸು, ಕಾಂಪಿಟೇಟರ್ಸು ಇವರ ವಿರುದ್ಧ ನಿಮಗೆ ಜಯ ಸಿಗಲಿಕ್ಕೆ ಇದೊಂದು ರೀತಿ ತುಂಬ ಚೆನ್ನಾಗಿದೆ. ಅದೇ ರೀತಿ ಯಾರ್ಯಾರು ಸೇವೆಯ ವೃತ್ತಿಯಲ್ಲಿದ್ದೀರಾ, ಸಾಮಾನ್ಯ ವರ್ಗದ ಎಂಪ್ಲಾಯ್ಸ್ ಇರಬಹುದು, ದಿನಕೂಲಿ ನೌಕರರಿರಬಹುದು, ಅಥವಾ ಇನ್ನೊಬ್ಬರ ಸಮಸ್ಯೆಯನ್ನು ಆಲಿಸಿ ಮಾಡುವಂತಹ ಕೆಲಸಗಳು, ಅಂದರೆ ಅದು ಡಾಕ್ಟರ್ಸ್ ಇರಬಹುದು ಅಥವಾ ಲಾಯರ್ಸ್ ಇರಬಹುದು, ನಮ್ಮ ಪೊಲೀಸ್ ಇಲಾಖೆ ಇರಬಹುದು ಅಥವಾ ಜ್ಯೋತಿಷಿಗಳಿರಬಹುದು. ನೀವು ಈ ಹಿಂದೆ ಮಾಡಿರುವಂತಹ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದುವರಿಯೋದಕ್ಕೆ ಮತ್ತಷ್ಟು ಅವಕಾಶಗಳನ್ನು ಶನಿ ಮಹಾತ್ಮರು ಕೊಡ್ತಾರೆ. ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿದಾಗ ಡೆಫಿನೆಟ್ಲಿ 6ನೇ ಮನೆಯ ಇಂಪ್ಯಾಕ್ಟು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಾಲಕ್ಕಾಗಿ ಟ್ರೈ ಮಾಡ್ತಿದ್ರಿ, ಸಾಕಷ್ಟು ನಿಧಾನ ಆಗ್ತಿತ್ತು, ಡಾಕ್ಯುಮೆಂಟ್ಸ್ ಇಶ್ಯೂ ಆಗ್ತಿತ್ತು, ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೊಂದು ಅವಕಾಶ ಡೆಫಿನೆಟಾಗಿ ಸಿಗುತ್ತೆ. ಇನ್ನು ಲಗ್ನಕ್ಕೆ ಶುಕ್ರ ಬಂದು ಸ್ವಲ್ಪ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಈ ಹಳೆಯ ರೋಗಗಳಿಂದ ಮುಕ್ತಿಯೂ ಕೂಡ ಖಂಡಿತ ಇನ್ನು ಮುಂದೆ ಸಿಗುತ್ತೆ. ಆರೋಗ್ಯದಲ್ಲೂ ಕೂಡ ಒಳ್ಳೆಯ ಪ್ರಭಾವವನ್ನು 6ನೇ ಮನೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದೆಲ್ಲವೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ದೊಡ್ಡ ಮಟ್ಟಕ್ಕೆ ಹೇಳಿದ ವಿಚಾರಗಳು ನಿಮ್ಮ ಜಾತಕ ಸಪೋರ್ಟ್ ಮಾಡಿದ್ರೆ, ನಿಮ್ಮ ದಶಾಭುಕ್ತಿಗಳು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಟಾಗಿ ಘಟನೆಗಳು ಘಟಿಸುತ್ತೆ. ಇನ್ನು ಶನಿ ಮಹಾತ್ಮರ 10ನೇ ದೃಷ್ಟಿ ನಿಮ್ಮ 3ನೇ ಮನೆಯಲ್ಲಿದೆ. ಒಳ್ಳೆಯ ಧೈರ್ಯ ಕೊಡ್ತಾರೆ, ಸ್ವಂತ ಪ್ರಯತ್ನಗಳು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ, ಅದರಿಂದ ನಿಮ್ಮ ಕರ್ಮಸ್ಥಾನ ವೃದ್ಧಿ ಆಗುತ್ತೆ. ಅಷ್ಟಮಕ್ಕೂ ದೃಷ್ಟಿ ಇರೋದರಿಂದ ಸ್ವಲ್ಪ ಆತಂಕ, ಭಯ ಇದೆಲ್ಲವೂ ನಿಮ್ಮನ್ನು ಆವರಿಸಿರುತ್ತೆ. ವಾಟ್ ನೆಕ್ಸ್ಟ್, ಏನು ಆಗ್ಬಿಡ್ತದೋ ಆ ಥರ. ಹಾಗಾಗಿ ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೂ ತುಂಬ ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ಅವಘಡಗಳಾಗೋದು, ನಿಮ್ಮ ವೆಹಿಕಲ್ಗಳಿಂದ ತೊಂದರೆ ಆಗೋದು, ಅದರ ರಿಪೇರಿ ಖರ್ಚುಗಳು ಬರೋದು, ಇವು ಕೂಡ ಪದೇ ಆಗ್ತಾ ಇದೆ. ಸೊ ಅದ್ರ ಕಡೆಯಿಂದ ತುಂಬ ಎಚ್ಚರಿಕೆ ತೆಗೆದುಕೊಳ್ಳಿ. ಇನ್ನು ಉಳಿದಂತೆ ಕುಜನ ದೃಷ್ಟಿ ಇಲ್ಲಿಗೆ ಬಂದಾಗ ಅಷ್ಟಮ ಸ್ಥಾನ ನಿಮ್ಮ 5ನೇ ಮನೆಗೂ ಬೀಳುತ್ತೆ. ಸೊ ಹಾಗಾಗಿ 5ನೇ ಮನೆ ಇಂಪ್ಯಾಕ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನು ನಿಮ್ಮ 4ನೇ ಮನೆಗೆ ಕುಜನ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಈ ವಾಹನ ಖರೀದಿ, ಭೂಮಿ ಖರೀದಿ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಖಂಡಿತ ಇರುತ್ತೆ. ಕೃಷಿಯಲ್ಲಿ ಇನ್ವಾಲ್ವ್ ಆಗಿರೋರಿಗೂ ಕೂಡ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಈ ತಿಂಗಳು ಆಗುತ್ತೆ. ಬಟ್ ಮನೆಯಲ್ಲಿ ನಿಮ್ಮ ಸೌಮ್ಯತೆಯನ್ನು ಬಳಸ್ಕೊಳ್ಳಿ, ಮಾತಿನಲ್ಲಿರುವ ಮೃದುತ್ವವನ್ನು ಬಳಸ್ಕೊಳ್ಳಿ. ಯಾಕೆಂದರೆ ನೀವು ಈಗ ಎಲ್ಲರ ಗಮನ ಸೆಳೆಯುವ ರೀತಿ ಇರ್ತೀರಾ. ಓಕೆ, ನಿಮ್ಮ ಮೇಲೆ ನೀವು ಹೆಚ್ಚು ಖರ್ಚು ಮಾಡ್ಕೊಳ್ತೀರಾ. ಓವರಾಲ್ ಶುಕ್ರ ನಿಮ್ಮನ್ನು ಈ ತಿಂಗಳು ಲವಲವಿಕೆಯಿಂದ ಇಟ್ಟಿರ್ತಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಮುಂದಿನ ರಾಶಿಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.